ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅಕ್ಷತಾ ಅರಸೀಕೆರೆ. ನಾನಿವತ್ತು ಪೊಟ್ಯಾಟೊ ಚಿಪ್ಸ್ ಹೇಗೆ ಮಾಡೋದು ಅಂತ ನಾನು ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್. ಪೊಟ್ಯಾಟೊ ಚಿಪ್ಸ್ನ ನಾವು ಮನೆಯಲ್ಲೇ ರುಚಿಕರವಾಗಿ ಮಕ್ಕಳಿಗೆ ಮಾಡಿಕೊಡ್ಬೋದು. ನಿಮಗೆ ಈ ಚಾನಲ್ಲು ಇಷ್ಟ ಆದರೆ ಮತ್ತು ನಾನು ಮಾಡೋ ರೆಸಿಪಿ ಇಷ್ಟ ಆದರೆ ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಫ್ರೆಂಡ್ಸ್. ಬೇರೆ ಯಾವುದಾದ್ರೂ ಟಿಫನ್ ಐಟಮು ಮತ್ತು ಏನಾದರೂ ಸ್ನ್ಯಾಕ್ಸ್ ಐಟಮ್ಸ್ ಬೇಕು ಅಂತಂದರೆ ಕಮೆಂಟ್ ಮಾಡಿ ಫ್ರೆಂಡ್ಸ್. ಫಸ್ಟು ನಾನಿಲ್ಲಿ 3 ಆಲೂಗಡ್ಡೆ ತೊಗೊಂಡಿದ್ದೀನಿ. 3 ಆಲೂಗಡ್ಡೆನೂ ಫಸ್ಟು ಪೀಲ್ ಮಾಡಿಕೊಂಡು ಈ ಥರ ಒಂದೊಂದನ್ನೇ ನಾನು ಸ್ಲೈಸ್ ಬರೋ ಥರ ಮಾಡ್ಕೊತಾ ಇದ್ದೀನಿ ಫ್ರೆಂಡ್ಸ್. ಮನೆಯಲ್ಲೇ ಇರೋದನ್ನು ಯೂಸ್ ಮಾಡಿಕೊಂಡು ಸ್ಲೈಸ್ ಮಾಡ್ಕೊತಾ ಇದ್ದೀನಿ. ಇದು ಕೊಬ್ಬರಿ ತುರಿಯೋದ್ರಲ್ಲಿ ಒಂದು ಭಾಗದಲ್ಲಿ ಕೊಟ್ಟಿರ್ತಾರೆ ಫ್ರೆಂಡ್ಸ್. ಈ ಥರ ನಾನು ಅದರಲ್ಲೇ ಪೀಲ್ ಮಾಡ್ಕೊತಾ ಇದ್ದೀನಿ. ಸ್ಲೈಸು ತುಂಬ ನೀಟಾಗಿ ಬರುತ್ತೆ. ಇದರಲ್ಲೇನು ತುಂಬ ತೆಳುಗೆ ಬರಬೇಕು. ತೆಳುಗೆ ಬಂದರೆ ಚಿಪ್ಸು ಚೆನ್ನಾಗಿರುತ್ತೆ. ದಪ್ಪ ಬರೋ ಥರ ಸ್ಲೈಸ್ ಮಾಡ್ಕೋಬೇಡಿ. ನೋಡಿ, ಈ ಥರ ತೆಳುಗೆ ಬರಬೇಕು. ನಾನೊಂದಿಲ್ಲಿ ವೈಟ್ ಕಾಟನ್ ಬಟ್ಟೆ ತೊಗೊಂಡಿದ್ದೀನಿ. ಕಾಟನ್ ಬಟ್ಟೆ ಮೇಲೆ ಅದನ್ನು ಆರಾಕ್ತಾ ಇದ್ದೀನಿ. ಯಾಕೆ ಅಂತಂದರೆ ಅದರಲ್ಲಿ ನೀರಿನ ಅಂಶ ಇರುತ್ತೆ ಆಲೂಗೆಡ್ಡೆನಲ್ಲಿ. ಆ ನೀರಿನ ಅಂಶ ಎಲ್ಲ ಹೋಗೋದಕ್ಕೋಸ್ಕರ ನಾನಿಲ್ಲಿ ಅದನ್ನು ಆರಾಕ್ತಾ ಇದ್ದೀನಿ. ನಾನಿಲ್ಲಿ ಒಂದು ಆಲೂಗೆಡ್ಡೆಗೆ ಫಸ್ಟು ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್. ಯಾಕೆಂದರೆ ಆಲೂಗೆಡ್ಡೆ ಕಪ್ಪಾಗಿಬಿಡುತ್ತೆ. ಅದಕ್ಕೋಸ್ಕರ ಫಸ್ಟು ಒಂದು ಆಲೂಗೆಡ್ಡೆನ ಮಾಡ್ಕೊಂಡಿದ್ದೀನಿ. ಆಲೂಗೆಡ್ಡೆನ ಇವಾಗ ಸ್ಲೈಸ್ ಮಾಡಿಕೊಂಡು ಆರಾಕ್ತಾ ಇದ್ದೀನಿ ಫ್ರೆಂಡ್ಸ್. ನೀವು ಮನೆಯಲ್ಲಿ ಮಕ್ಕಳಿಗೆ ಮಾಡಿಕೊಡಿ. ತುಂಬ ಟೇಸ್ಟಿಯಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ, ನೀಟಾಗಿರುತ್ತೆ. ಹೊರಗಡೆ ಯಾವ್ಯಾವ ಆಯಿಲಲ್ಲಿ ಮಾಡಿರ್ತಾರೋ ಏನೋ ಅನ್ನೋ ಒಂದು ನಮಗೆ ಗೊಂದಲ ಇರೋದಿಲ್ಲ. ಮಕ್ಕಳಿಗೆ ಕೊಟ್ಟರೆ ಅದರಿಂದ ಏನಾದ್ರು ಎಫೆಕ್ಟ್ ಆಗುತ್ತೆ ಅನ್ನೋ ಒಂದು ತೊಂದರೆನೂ ಇರೋದಿಲ್ಲ ಫ್ರೆಂಡ್ಸ್. ನಮಗೆ ಕಷ್ಟ ಆದರೂ ಪರವಾಗಿಲ್ಲ. ಈ ಟೈಮಲ್ಲಿ ಮಕ್ಕಳಿಗೋಸ್ಕರ ನಾವು ಏನಾದರೂ ಮಾಡಿಕೊಡ್ಬೇಕು ಅಂತಂದರೆ ಈ ಥರ ಮಾಡಿಕೊಡಿ. ಯಾಕೆ ಅಂತಂದರೆ ಮಕ್ಕಳು ಹೆಲ್ತು ತುಂಬ ಇಂಪಾರ್ಟೆಂಟು. ಇವಾಗಿನ ಆಹಾರದಲ್ಲಿ ಏನೂ ಇರೋದಿಲ್ಲ. ಮಕ್ಕಳು ಆದ್ರೂ ಹೊರಗಡೆ ಟಿಫನ್ ತಿನ್ನೋದಕ್ಕೆ ಇಷ್ಟಪಡ್ತಾ ಇರ್ತಾರೆ. ಅದರಲ್ಲೂ ಈ ಥರ ಸ್ನ್ಯಾಕ್ಸ್ ಐಟಮ್ಸ್ನ ಕೇಳ್ತಾ ಇರ್ತಾರೆ. ನಾನಿಲ್ಲಿ ಒಂದು ಆಲೂಗೆಡ್ಡೆದು ಇಷ್ಟು ಸ್ಲೈಸ್ ಆಗಿದೆ ಫ್ರೆಂಡ್ಸ್. ನೋಡಿ, ಇಷ್ಟನ್ನು ಹಾಕೊಂಡಿದ್ದೀನಿ. ವೈಟ್ ಬಟ್ಟೆನಲ್ಲೇ ಹಾಕೊಳ್ಳಿ ಫ್ರೆಂಡ್ಸ್. ನೋಡಿ, ಆರಿದ ಮೇಲೆ ಈ ಥರ ಸ್ವಲ್ಪ ಒರೆಸ್ಬಿಟ್ಟು ಹಾಕ್ತಾಯಿದ್ದೀನಿ ನಾನು. ಆಯಿಲ್ ಕಾದಿದೆ. ಒರೆಸಿ ಹಾಕಿದರೆ ಸಿಡಿಯೋದಿಲ್ಲ ಅಂತ ಫ್ರೆಂಡ್ಸ್. ಇಲ್ಲ ಅಂದರೆ ಅದು ತುಂಬ ನೀರಿರುತ್ತಲ್ವ, ನೀರಿನ ಅಂಶ ಇದ್ದಾಗ ಆಯಿಲು ಕಾದಿರುತ್ತೆ, ಸಿಡಿದ್ಬಿಡುತ್ತೆ ಅದು. ಒಂದೊಂದನ್ನೇ ಒರೆಸಿ ಹಾಕಿ ಫ್ರೆಂಡ್ಸ್. ಇಲ್ಲ ಅಂದರೆ 2-3 ಹಾಕಿದರೆ ಅದರಲ್ಲಿ ಆಯಿಲ್ ನಮಗೆ ಅಷ್ಟು ನೀಟಾಗಿ ಮಾಡ್ಕೊಳಕ್ಕಾಗೋದೇ ಇಲ್ಲ. ಅದಕ್ಕೋಸ್ಕರನೇ ನಾನು ಒಂದೊಂದನ್ನೇ ಹಾಕಿ ಫ್ರೈ ಮಾಡ್ತಾಯಿದ್ದೀನಿ. ನೋಡಿ, ಈ ಥರ ಬೇಯ್ತಾ ಇದೆ. ಸ್ವಲ್ಪ ಇದು ಬರುತ್ತೆ, ಗುಳ್ಳೆ ಥರ ಬರುತ್ತೆ ಮೇಲ್ಗಡೆ. ಅದನ್ನು ಆವಾಗ ತಿರುಗಿಸ್ತಾ ಇರಬೇಕು. ತಿರುಗಿಸ್ತಾನೆ ಇದ್ದರೆ ಅದೆಲ್ಲ ನೀರಿನ ಅಂಶ ಎಲ್ಲ ಹೋಗ್ತಾ ಇರುತ್ತೆ. ನೋಡಿ, ಈ ಥರ ಬ್ರೌನ್ ಕಲರ್ಗೆ ಟರ್ನ್ ಆಗುತ್ತೆ. ಆ ಟರ್ನ್ ಆದಾಗ ಅದನ್ನು ಹಂಗೆ ತಿರುಗಿಸ್ತಾನೆ ಇರಿ ಫ್ರೆಂಡ್ಸ್. ನಾವು ಲಾಸ್ಟಿಗೆ ಹಾಕಿರ್ತೀವಲ್ಲ, ಅದು ಸ್ವಲ್ಪ ಕಲರ್ ಶೇಡ್ ಆಗೋ ತನಕ ನೋಡ್ಕೋಬೇಕು. ನಾನು 2ನೇದನ್ನು ಮಾಡಿಕೊಂಡು ಇಲ್ಲಿ ತೋರಿಸ್ತಾ ಇದ್ದೀನಿ. 2ನೇದರಲ್ಲಿ ಇಷ್ಟು ಆಗಿತ್ತು ನೋಡಿ ಫ್ರೆಂಡ್ಸ್. 2 ಆಲೂಗೆಡ್ಡೆನಲ್ಲಿ ಇಷ್ಟಾಗಿದೆ. ಇದಕ್ಕೆ ಉಪ್ಪು ಖಾರ ಹಾಕ್ಕೊಂಡು ನೀವು ಸರ್ವ್ ಮಾಡ್ಕೊಳ್ಳಿ, ಮಕ್ಕಳಿಗೆ ಕೊಡಿ. ತುಂಬ ಚೆನ್ನಾಗಿರುತ್ತೆ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಥ್ಯಾಂಕ್ ಯು ಫ್ರೆಂಡ್ಸ್.